ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಅದೇ ಮುಖಾಂತರ ಸೊಸೈಟಿಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತೊಂದು ದಿನ ನಾನು ಯರಗಟ್ಟಿ ತಾಲೂಕಿನಲ್ಲಿ ನಮ್ಮ ರೈತ ಬಾಂಧವರು ನಮ್ಮ ಅಕ್ಕಿಸಾಗರ ಸೊಸೈಟಿಯಿಂದ ನಮ್ಮ ಗೊಬ್ಬರವನ್ನು ತಗೊಂಡು ಅವರ ಬೆಳೆಗೆ ಹಾಕೊಂಡಿದ್ದಾರೆ. ಸೊ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಿಂಗರಾಜ್ ಮುರ್ಕುಂಡಿ. ಓಕೆ, ಇದು ಯಾವ ಊರು? ಯಾವುದು? ಅಕ್ಕಿಸಾಗರ. ಓಕೆ, ಯಾವ ತಾಲೂಕು, ಯಾವ ಜಿಲ್ಲೆ? ಯರಗಟ್ಟಿ ತಾಲೂಕು, ಬೆಳಗಾವಿ ಜಿಲ್ಲೆ. ಓಕೆ, ಸೊ ನಮ್ಮ ಗೊಬ್ಬರನ ಯಾವ ಬೆಳೆಗೆ ನೀವು ಕೊಟ್ಟಿದ್ದೀರಾ? ಕಬ್ಬಿಗೆ ಯೂಸ್ ಮಾಡಿ. ಎಷ್ಟು ಎಕರೆ ಇದೆ? ಈಗ 1 ಎಕರೆ ಯೂಸ್ ಮಾಡಿ ನೋಡಿದ್ವಿ ಫಸ್ಟ್. ಅದು ರಸಗೊಬ್ಬರ ಬೇರೆ ಒಂದು ಕಟ್ಟಿ ಯೂಸ್ ಮಾಡಿ ನೋಡಿದ್ವಿ. ಅದಕ್ಕಿಂತ ಇದು ಇಳುವರಿ ಚಲೋ ಐತಿ. ಚಲೋ. ಓಕೆ, ಎಷ್ಟು ಬ್ಯಾಗ್ ಹಾಕಿದ್ರಿ ಮತ್ತು ಯಾವ್ಯಾವ ಟೈಮಲ್ಲಿ ಕೊಟ್ಟಿದ್ದೀರಿ? ನಮಗೆ ಫಸ್ಟ್ ತಳದಾಗ 2 ಬ್ಯಾಗ್ ಹಾಕಿದ್ರಿ. ಹೊಳ್ಳಿ ಆನಂತರ ಸಾಲು ಹೊಡಿದ್ನೆ 3 ಬ್ಯಾಗ್ ರೀ. ಒಂದು ಲಾಸ್ಟ್ ಡೋಸ್ 5 ಬ್ಯಾಗ್ ರೀ. 5 ಬ್ಯಾಗ್. ಓಕೆ, ಸೊ ಇದು ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 4 ಫೂಟ್ ಇದೆ. ಓಕೆ, ಇದಕ್ಕೆ ಈ ಕಡೆ ಬೀಜದಿಂದ ಬೀಜಕ್ಕೆ ಒಂದು ಅರ್ಧ ಫುಟ್ ಬರ್ತೀವಿ. ಅರ್ಧ ಫುಟ್ ಕೊಟ್ಟಿದ್ದೀರಾ. ಓಕೆ, ಸೊ ನಮ್ಮ ಗೊಬ್ಬರ ಹಾಕಿದ ನಂತರ ನಮ್ಮ ಗೊಬ್ಬರ ಬಿಟ್ಟು ಬೇರೆ ಏನಾದ್ರು ಕೆಮಿಕಲ್ ಗೊಬ್ಬರ ಮಿಕ್ಸ್ ಮಾಡಿ? ಕೆಮಿಕಲ್ ಗೊಬ್ಬರ ಒಂದೇ ಬ್ಯಾಗ್ ಯೂಸ್ ಮಾಡಿದ್ವಿ. ಒಂದೇ ಬ್ಯಾಗ್. ಓಕೆ, ಸೊ ಹಾಕಿದ ನಂತರ ವ್ಯತ್ಯಾಸ ಏನು ಗಮನಿಸಿದ್ರಿ? ಏನಿಲ್ಲ, ಈ ಅದು ರಸಗೊಬ್ಬರ ಪೈಲ್ ಯೂಸ್ ಮಾಡ್ತಿದ್ವಿ ಮೇಡಮ್. ಆದ್ರೆ ಅದು ಇಷ್ಟು ಇಳುವರಿ ಬರ್ತಿರ್ಕಿಲ್ಲ. ಓಕೆ, ಅದು ಕಬ್ಬು ಇಷ್ಟು ತೂಕ ವೇಟ ದಪ್ಪ ಬರ್ತಿರ್ಕಿಲ್ಲ, ಅದು ಸಣ್ಣ ಬರ್ತದೆ. ಈಗ ಇದೇ ಯೂಸ್ ಮಾಡಕತ್ತಂದ ಎಲ್ಲ ದಮ್ ಗಿಮ್ ಎಲ್ಲ ಚಲೋ, ಕಬ್ಬು ಚಲೋ ಇದೆ. ಓಕೆ, ಮೊದಲು ಎಷ್ಟು ಮರಿ ಬರ್ತಾ ಇತ್ತು, ಈಗ ಎಷ್ಟು ಮರಿ ಅವಾಗ ಫಸ್ಟ್ 5-6 ಬರ್ತೈತಿ ಮೇಡಮ್. ಈಗ 40 ಹಿಂಗೆ 25 ಒಂದೊಂದು ಅಲ್ಲ ಇದ್ರ ತಕ್ಕದಾವ. ಓಕೆ ಓಕೆ, ಸರಿ. ಈಗ 25 ಅನ್ಕು ಮಿನಿಮಮ್ ಅದಾವ್ರಿ ಎಲ್ಲ. ಓಕೆ ಓಕೆ, ಗಣಿಕೆ 25 26 ಒಂದೊಂದು ತಗೊಂಡು ಜಾಗ 30 ಅದಾವ್ರಿ. 30 ಇದಾವೆ. ಅದೇ ಚಲೋ ಐತಿ, ಈಗ ಚಲೋ ಇದೆ. ಓಕೆ, ಮೊದಲು ಇದು ಕಬ್ಬು ಯಾವ ತಳಿ ಅಂತೀರಾ? 86 ಇದೆ. ಸೊ ಇದ್ರ ಗಾತ್ರ ಹೆಂಗ್ ಬರ್ತೈತಿ ಇವಾಗ, ಹೆಂಗೆ ವ್ಯತ್ಯಾಸ? ಅವಾಗ ಮೊದಲ ಒಂದು ಗಳ ತೂಕ ಮಾಡಿದ್ರೆ 1.5 kg ಅದ್ರ ತಕ ಬರ್ತದೆ. ಈಗ ತೂಕ ಮಾಡಿ 3 kg ಮ್ಯಾಗ ಬರ್ತದೆ. 3 kg ಮ್ಯಾಗ. ಓಕೆ, ಸೊ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಬೇರೆ ರೈತರಿಗೆ ಗೊಬ್ಬರ ಚಲೋ ಅದ, ಎಲ್ಲ ಭೂಮಿಗೆ ಏನು ಇಫೆಕ್ಟ್ ಇಲ್ಲ. ರಸಗೊಬ್ಬರ ಯೂಸ್ ಮಾಡೋದ್ರಿಂದ ಮತ್ತೆ ಭೂಮಿಗೆ ಹಾಳಾಗ್ತದೆ. ಈಗ ಇದನ್ನ ಯೂಸ್ ಮಾಡಿ ಚಲೋ ಐತೆ ನಾವು. ಓಕೆ, ಸೊ ಇದೇ ರೀತಿ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ, ಹಾಗೆ ಬೇರೆ ರೈತರಿಗೂ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಆತ್ಮೀಯ ರೈತ ಬಂದವರು ಕೇಳಿದ್ರೆ ಅವ್ರ ಮಾತುಗಳಲ್ಲಿ, ಸೊ ಒಂದು ಗಣಿಕೆಯ ಗಾತ್ರ ಹೆಚ್ಚಾಗಿರುವಂಥದ್ದು 86 ಇದು ತಳಿ ಬಂದು. ಸೊ ಗಣಿಕೆಯ ಗಾತ್ರ ಆಗಿರ್ಬೋದು ಮತ್ತು ಗಳಗಳ ಸಂಖ್ಯೆ ಕೂಡ, ಅಂದರೆ ಮರಿ ಕೂಡ ಹೆಚ್ಚಿಗೆ ಹೊಡೆದಿರುವಂಥದ್ದು ಇವರ ತೋಟದಲ್ಲಿ. ಸೊ ಇವರು ಒಂದೇ ಒಂದು ಬ್ಯಾಗ್ ಕೆಮಿಕಲ್ ಕೊಟ್ಟಿದ್ದಾರೆ, 3 ಬಾರಿ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿರ್ತಾರೆ. ಸೊ ನೀವು ಇದು ಇಂದಿನ ವಿಡಿಯೋ ನೋಡಿದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೀವೇ ನೋಡ್ಬೋದು. ಅಂದರೆ 1-2 ಬಾರಿ ಬಳಸ್ಕೊಂಡಿರೋದಕ್ಕೂ ಇದು 3 ಬಾರಿ ಗೊಬ್ಬರವನ್ನು ಕೊಟ್ಟಿರೋದಕ್ಕೂ ವ್ಯತ್ಯಾಸ ನಿಮ್ಮ ಕಣ್ಣ ಮುಂದೆನೇ ಇದೆ. ಸೊ ಹಾಗಾಗಿ ರೈತರು ನಾವು ಏನು ಚಾರ್ಟ್ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ನೀವು ಬಳಕೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಿಗೆ ಮರಿನ್ ಲಿಕ್ವಿಡ್ ಕೊಟ್ಟಿದ್ದೀರಾ. ಓಕೆ, ಜೊತೆಗೆ ಅವರು ಮರಿನ್ ಲಿಕ್ವಿಡ್ ಅನ್ನೋ ಸ್ಪ್ರೇ ಕೂಡ ಕೊಟ್ಟಿದ್ದಾರೆ. ಸೊ ನಾವೇನು ವರ್ಷಕ್ಕೆ 15 ಚೀಲ ಹೇಳ್ತೀವಿ, ಜೊತೆಗೆ 5ರಿಂದ 6 ಬಾರಿ ಲಿಕ್ವಿಡನ್ನು ಕೊಡೋಕೆ ಹೇಳ್ತೀವಿ. ಅದೇ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ಹೆಚ್ಚಿನ ಇಳುವರಿ ನೀವು ಪಡ್ಕೊಳ್ಬೋದು. ಸೊ ಮೊದಲು ನಮ್ಮ ಗೊಬ್ಬರ ಬಳಕೆ ಮಾಡೋದಕ್ಕಿಂತ ಮುಂಚೆ ಈ ಜಮೀನಲ್ಲಿ ಎಷ್ಟು ಇಳುವರಿ ಬರ್ತಾ ಇತ್ತು? 35 ಲಾಸ್ಟ್ ಮೇಡಮ್. 35. ಇವಾಗ ಎಷ್ಟು ಬರ್ಬೋದು? ಈಗ ಒಂದು 60 ಟನ್ ಕಮ್ಮಿ, 50ರಿಂದ 60 ಟನ್ ಆರಾಮ. 50ರಿಂದ 60 ಸರಾಸರಿ ಬರ್ಬೋದು. ಆರಾಮ್. ಓಕೆ, ಸೊ ರೈತ ಬಾಂಧವರೇ ಕೇಳಿದ್ರಿ. ಸೊ ಇನ್ಕ್ರೀಸ್ ಆಫ್ ದ ಏನು ಇಳುವರಿಯಲ್ಲೂ ಕೂಡ ಅವರಿಗೆ ಜಾಸ್ತಿ ಬಂದಿರುವಂಥದ್ದು. ದೆನ್ ಇದು ಕಬ್ಬು ಕಟಾವ್ ಆದ್ಮೇಲೂ ಕೂಡ ಇನ್ನೊಂದು ವಾರ ಕಟಾವ್ ಆಗುತ್ತೆ ಪ್ರಾಬಬ್ಲಿ. ಸೊ ಅದು ಕಟಾವಾದ ನಂತರನೂ ಕೂಡ ನಿಮ್ಗೆ ಇನ್ನೊಂದು ವಿಡಿಯೋ ಮುಖಾಂತರ ಪ್ರಸ್ತುತಪಡಿಸ್ತೇವೆ ಈ ಎಷ್ಟು ವೆಯ್ಟೇಜ್ ಬಂತು, ಟನ್ನೇಜ್ ಬಂತು ಅಂತ ಹೇಳಿ. ಸೊ ನೀವು ಕೂಡ ನಾಟ್ ಓನ್ಲಿ ಇದೇ ತಳಿಗೆ ಅಥವಾ ಇದೇ ಕ್ರಾಪಿಗೆ ಅಂತಲ್ಲ, ಆಲ್ ಕ್ರಾಪ್ಸಿಗೆ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಬೋದು. ಸೊ ಈ ಒಂದು ಇದು ಕೂಡ ಸೇಮ್ ಒಂದು ಗಳ ಎಷ್ಟು ತೂಕ ಆಗುತ್ತೆ ಅಂಥೇಳಿ ತೂಕ ಮಾಡಿ ಅದನ್ನು ಕೂಡ ತೋರಿಸ್ತೀವಿ, ನೋಡೋಣ ಬನ್ನಿ. ರೈತ ಬಂದವರೇ, ನಾವು ಇವಾಗ ಕಬ್ಬಿನ ಒಂದು ಗಳವನ್ನು ಕಟ್ ಮಾಡ್ತಾ ಇದ್ದೇವೆ. ಸೊ ನೋಡೋಣ ಬನ್ನಿ. ಕಟ್ ಮಾಡಿ ಅದನ್ನು ತೂಕ ಮಾಡಿ ತೋರಿಸ್ತೇವೆ.
ಆದ್ಮೇಲೆ ಅಂತ ಬಂದವರೆ ಅಲ್ಲಿ ನಿಂಗಪ್ಪ ಅವರ ತೋಟದಲ್ಲಿ ವಿಡಿಯೋ ಮಾಡಿದ್ವಿ. ಸೊ ಇವಾಗ ನೀವು ಹೇಳ್ದಂಗೆ ತೂಕ ಮಾಡಿ ನೋಡಿದ್ದೀವಿ. ಸೊ ಈ ಕಬ್ಬು 3.25 kg ತೂಗ್ತಾ ಇದೆ, 3 kg 750 ಗ್ರಾಮ್ ಇದೆ. ಸೊ ರೈತರು ಹೇಳೋ ನಮ್ಮ ಪ್ರಕಾರ ನೋಡೋದಾದರೆ ಒಂದು ಎಕರೆಗೆ ಈಗ ಅವರು 4 ಟೈಮ್ ಗೊಬ್ಬರ ಹಾಕಿರೋದ್ರಿಂದ ಸೊ ಇದೆಲ್ಲ ನೋಡ್ತಾ ಇದ್ರೆ, ಯಾಕಂದ್ರೆ ಒಂದೊಂದು ಗಳ 3 kg 3.25 kg ಒಳಗಡೆ ಹೋದರೆ ಇನ್ನೂ ಕೂಡ ತೋಟದೊಳಗಡೆ ಹೋದರೆ ಇನ್ನೂ ಗಳಗಳು ಜಾಸ್ತಿ ಇರುವಂಥದ್ದು ಇದೆ. ಸೊ ಸರಾಸರಿ ನಾವು ತೆಗೆದ್ರೂ ಕೂಡ ಮಿನಿಮಮ್ ನಮ್ಮ ಪ್ರಕಾರ 80 ಟನ್ ಬರುತ್ತೆ ಅಂತ ನಾವು ನಿರೀಕ್ಷೆ ಇರುವಂಥದ್ದು. ಬಟ್ ರೈತರ ಪ್ರಕಾರ ಅದು 60 ಟನ್ ಅಂತ ಇದೆ. ಸೊ ಲಾಸ್ಟ್ ಇಯರ್ ಅವರು ಅದಕ್ಕಿಂತ ಕಡಿಮೆ ಇಳುವರಿಯನ್ನು ತಗೊಂಡಿದ್ರು. ಈ ವರ್ಷ ನಮ್ಮ ಗೊಬ್ಬರ ಹಾಕಿ ಇಳುವರಿ ಹೆಚ್ಚಿರುವಂಥದ್ದು. ಸೊ ಬಂದ ನಂತರ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾವು ತರ್ತೀವಿ. ಸೊ ಎಷ್ಟು ಟನ್ ಆ್ಯಕ್ಚುಲಿ ಹೋಗಿದೆ ಅಂಥೇಳಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದ.